ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಸದ್ಗುರು ಸಿದ್ಧಾರೂಢರ ಶ್ರೀ ಮಹಾಶಿವರಾತ್ರಿಯ ಒಂದು ಜಾತ್ರೆಯ ಉದ್ದೇಶದಿಂದ ಆ ಒಂದು ಸದ್ಗುರುವಿನ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ತಿಳ್ಕೊಂಡ ದೂರದ ಊರುಗಳಿಂದ ಗ್ರಾಮಗಳಿಂದ ಜನರು ಚಕ್ಕಡಿಗಳನ್ನು ಕಟ್ಟಿಕೊಂಡ ಬರಾಕತ್ತಿದ್ರು. ಅದರೊಳಗೆ ಒಂದು ಊರಿಂದ ಒಂದು 4 ಚಕ್ಕಡಿ ಒಳಗೆ ಹೆಣ್ಣುಮಕ್ಕಳು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ ಅತಿ ಸಂತೋಷದಿಂದ ಹುಬ್ಬಳ್ಳಿ ಕಡೆಗೆ ಬರಾಕತ್ತಿದ್ರು. ಆ 4 ಚಕ್ಕಡಿ ಬರೋ ದಾರಿ ಒಳಗೆ ಘೋರವಾಗಿರ್ತಕ್ಕಂಥ ಒಂದು ಅರಣ್ಯ ಇತ್ತು. ಆ ಅರಣ್ಯದೊಳಗೆ ಪಾರಾಗಿ ಆ 4 ಚಕ್ಕಡಿಗಳು ಹೊರಟಿದ್ವು. ಆ 4 ಚಕ್ಕಡಿ ಹೊಡಿಲಿಕ್ಕೆ 4 ಜನ ಗಂಡಸರು, ಅವರ ಜೊತೆಗೆ ಇನ್ನುಳಿದಂತೆ 4 ಜನ ಗಂಡಸರಿದ್ದರು. ಆ 4 ಚಕ್ಕಡಿಗಳಲ್ಲಿ ಹೆಣ್ಣು ಮಕ್ಕಳು ಒಳ್ಳೆಯ ಶೃಂಗಾರಮಯವಾಗಿ ಶೃಂಗಾರ ಮಾಡಿಕೊಂಡ ತಮ್ಮ ಬಳಿಯಲ್ಲಿರ್ತಕ್ಕಂಥ ದಾಗಿನಗಳನ್ನು ಹಾಕ್ಕೊಂಡ ಬಂಗಾರದ ಆಭರಣಗಳನ್ನು ಧರಿಸ್ಕೊಂಡ ಸದ್ಗುರುವಿನ ಜಾತ್ರೆಯನ್ನು ನೋಡಬೇಕು, ಅದರೊಳಗೆ ಪಾಲ್ಗೊಳ್ಳಬೇಕು ಅಂತೇಳಿ ತಿಳ್ಕೊಂಡ ಅತಿ ಸಂತೋಷದಿಂದ ಹೊಂಟಿದ್ರು. ಆ ದಾರಿಯೊಳಗೆ ಅವರು ಪ್ರಯಾಣ ಮಾಡುವಂಥ ಟೈಮ್ದೊಳಗೆ ಸದ್ಗುರು ಸಿದ್ಧಾರೂಢರ ನಾಮಸ್ಮರಣೆಯನ್ನು ಮಾಡ್ತಾ ಸದ್ಗುರುಗಳ ಕಥೆಗಳನ್ನು ವರ್ಣನೆ ಮಾಡ್ತಾ ಆನಂದದಿಂದ ಬರಾಕತ್ತಿದ್ರು. ಹಿಂಗೆ ಬರುವಂಥ ಟೈಮ್ದೊಳಗೆ ಸಂಜೆ ಆಗ್ತಾ ಬಂತು. ಆ ಸಂಜೆ ಆದಂಥ ಟೈಮ್ದೊಳಗೆ ಆ ರಸ್ತೆಯಲ್ಲೇ ಈ 4 ಜನ ಆ ಚಕ್ಕಡಿ ಜೊತೆಗೆ ಇದ್ದಂಥ ಪುರುಷರನ್ನು ಬಿಟ್ಟ ಉಳಿದಂಥ ಮತ್ತೆ ಯಾರೂ ಇದ್ದಿದ್ದಿಲ್ಲ. ಹಿಂಗೆ ಅವರು ಆ ಅರಣ್ಯದೊಳಗೆ ಪಾರಾಗಿ ಬರುವಂಥ ಟೈಮ್ದೊಳಗೆ ಅಕಸ್ಮಾತಾಗಿ ಆ ಒಂದು ಗಿಡಗಂಟಿಯೊಳಗೆ ಕುಳಿತುಕೊಂಡಂಥ ಒಂದು 24 ಜನ ದರೋಡೆಕೋರರ ತಂಡ ಭಯಂಕರವಾಗಿ ಧ್ವನಿಯನ್ನು ಮಾಡ್ತಾ ಆವೇಶದಿಂದ ಆ ಗಾಡಿಗಳ ಕಡೆಗೆ ಓಡುತ್ತಾ ಬರಾಕತ್ತಿದ್ರು. ಅವ್ರ ಕೈಯೊಳಗೆ ಶಸ್ತ್ರಾಸ್ತ್ರಗಳಿದ್ದವು. ಅವಳ ಮುಖಗಳು ಸಹಿತ ಭಯಂಕರವಾಗಿ ಭೀಕರವಾಗಿತ್ತು. ನೋಡಿದವರ ಹೃದಯ ಕಂಪನ ಆಗುವಂಗೆ ಅವರು ಕೈಯೊಳಗಿಂದ ಆಯುಧಗಳನ್ನು ಬೀಸುವಂಥ ಹಿಡಿರಿ ಬಡಿರಿ ಅಂತ ಶಬ್ದಗಳನ್ನು ಬಾಯಿಯಿಂದ ಕೂಗ್ತಾ ಆ ಕಳ್ಳರು ಬಂದ ಈ ಚಕ್ಕಡಿಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ಆ ದಾಳಿಯನ್ನು ಮಾಡಿದಂಥ ಆ ಕಳ್ಳರು ಮೊದಲ ಆ 4 ಮಂದಿ ಗಂಡು ಮಕ್ಕಳನ್ನು ಹಿಡಿದ ಆ ಗಾಡಿಯವರನ್ನು ಹೊಡೆಯುವಂಥ ಇನ್ನುಳಿದ 4 ಜನ ಗಂಡಸರನ್ನು ಕೂಡ ಆ 8 ಜನರನ್ನು ಒಂದು ಗಿಡಕ್ಕೆ ಕಟ್ಟಿ ಹಾಕಿ ಆ ಗಾಡಿಯಲ್ಲಿ ಉಳಿದಂಥ ಹೆಂಗಸರು ಮತ್ತು ಮಕ್ಕಳ ಕಡೆಗೆ ಧಾವಿಸಿ ಬರ್ತಾರು. ಈ ಕಳ್ಳರನ್ನು ನೋಡಿದಂಥ ಹೆಣ್ಣು ಮಕ್ಕಳು ಹೌಹಾರೆ ಅತಿ ಭಯಗ್ರಸ್ತರಾಗಿ ರೋದನವನ್ನು ಮಾಡುವಂಥವ್ರಕ್ಕಾರು. ತಮ್ಮ ಜೊತೆಗೆ ಬಂದಂಥ ಗಂಡಸರನ್ನು ಗಿಡಗಳಿಗೆ ಕಟ್ಟಿದ್ದು ನೋಡಿ ಇನ್ನೇನೋ ಉಪಾಯ ಇಲ್ಲ ಅಂತೇಳಿ ತಿಳ್ಕೊಂಡ ತಮ್ಮ ಕೊರಳಲ್ಲಿ ಕಿವಿಯಲ್ಲಿದ್ದಂಥ ಆಭರಣಗಳನ್ನು ಅಡಗಿಸ್ಕೊಂಡ ಇಟ್ಟುಕೊಳ್ತಾರೆ. ಇದ್ದಂಥ ಕೋಸು ಕುನ್ನಿಗಳನ್ನು ಮಕ್ಕಳನ್ನು ತಮ್ಮ ಸೆರಗಿನಿಂದ ಮುಚ್ಕೋತಾರೆ. ಯಾರೋ
ಅಳಬೇಡ್ರಿ ಅಂತೇಳಿ ಮಕ್ಕಳಿಗೆ ತಾಕೀತು ಮಾಡ್ತಾರೆ. ಆದ್ರೆ ತಾವೇ ಆ ಕಳ್ಳರಿಗೆ ಹೆದರಿ ಅತಿ ಆಕ್ರೋಶದಿಂದ ಅಳಾಕ ಚಲೋ ಅಕ್ಕಾರ. ಅದರಾಗ ಒಬ್ಬ ಹೆಣ್ಮಗಳು ಅಂತಾಳು, ನಾನು ಮನೆಯೊಳಗನ ಈ ದಾಗಿನಗಳನ್ನು ಇಟ್ಟು ಬರ್ತಿದ್ದೆ, ಈ ದಾರಿಯೊಳಗೆ ಕಳ್ಳರು ಬರ್ತಾರಂತ ನನಗೇನು ಗೊತ್ತಿತ್ತು. ಈ ಜಾತ್ರೆ ಸಲುವಾಗಿ ಬಂದ, ಈ ಸಿದ್ಧಾರೂಢನ ಶಿವರಾತ್ರಿ ಜಾತ್ರೆ ಸಲುವಾಗಿ ಬಂದ ನಾನು ದಾಗಿನ ಕಳ್ಕೊಂಡೆ ಅಂತೇಳಿ ತಿಳ್ಕೊಂಡ ಅಂತಾಳೆ. ಅದನ್ನು ಕೇಳಿದಂಥ ಮತ್ತೊಬ್ಬ ಆಕೆ, ಸದ್ಗುರು ಸಿದ್ಧಾರೂಢರ ಜಾತ್ರೆಗೆ ಬರುವಾಗ ಕಳ್ಳರು ಬಂದ ಭಕ್ತರನ್ನು ಲೂಟಿ ಮಾಡಿ ಅವರ ಆಭರಣಗಳನ್ನು ಕದ್ಕೊಂಡು ಹೋದರು ಅಂತಂದ್ರೆ ಈ ನಾಚಿಕೆ ಸಿದ್ಧಾರೂಢರಿಗೆ ಅಕ್ಕತ್ತಲ್ಲ ಹೊರತಾಗಿ ಮತ್ತಾರಿಗೆ ಅಕ್ಕತ್ತಿ ಅಂತೇಳಿ ತಿಳ್ಕೊಂಡ ಆ ಕಾಲದೊಳಗೆ ಸದ್ಗುರು ಸಿದ್ಧಾರೂಢರನ್ನು ಅವರು ನೆನೆಸ್ತಾರೆ, ಸ್ಮರಣೆಯನ್ನು ಮಾಡ್ತಾರೆ. ಏನು ಮಾಡ್ತಾರೋ ಅಂತಂದ್ರೆ, ಹೇ ಸದ್ಗುರುನಾಥ, ನೀನು ಓಡೋಡಿ ಬಾರಪ್ಪ, ನೀನು ಭಕ್ತರನ್ನು ಪರಿಪಾಲನೆ ಮಾಡುವುದರಲ್ಲಿ ಸದಾ ಯಾವಾಗಲೂ ಮುಂದಿರ್ತಿ, ಅನಾಥರನ್ನು ರಕ್ಷಣೆ ಮಾಡ್ತಾನು ಅಂತೇಳಿ ತಿಳ್ಕೊಂಡಂಥ ನಿನ್ನ ಬಿರುದೈತಿ. ಇಂಥ ಸಮಯದೊಳಗೆ ನಮ್ಮನ್ನು ರಕ್ಷಣೆ ಮಾಡೋರು ನಿನ್ನನ್ನು ಬಿಟ್ಟ ಮತ್ತಾರು ಇಲ್ಲಪ್ಪ ಅಂತೇಳಿ ತಿಳ್ಕೊಂಡು ಹೇಳ್ತಾರೋ. ಒಂದು ವೇಳೆ ನೀನು ಈಗ ನಮ್ಮನ್ನು ಕಾಪಾಡ್ದ ಸುಮ್ಮನೆ ಇದ್ದಿ ಅಂತಂದ್ರೆ ಈ ನಮ್ಮ ಒಂದು ತೊಂದರೆ ತಾಪತ್ರಯ ಇದು ನಿನಗೆ ಅಪವಾದವಾಗಿ ಕಾಡ್ತತಿ. ನಮ್ಮ ಜೊತೆಗಿದ್ದಂಥ ಗಂಡಸರನ್ನೆಲ್ಲ ಆ ಕಳ್ಳರು ಕಟ್ಟಿ ಹಾಕಿಬಿಟ್ಟಾರು. ನೀನು ವಿಚಾರ ಮಾಡಿ ನೋಡಪ್ಪ ಸದ್ಗುರುನಾಥ, ನಿನ್ನ ದರ್ಶನಕ್ಕೆ ಅನೇಕ ಭಕ್ತರು ಬರ್ತಾರೋ, ಅವರೊಳಗೆ ಬಂದಂಥ ಭಕ್ತರಿಗೆ ಹಿಂಗೆ ತೊಂದರೆ ಆಯ್ತು ಅಂತಂದ್ರೆ ಸಿದ್ಧಾರೂಢರ ಜಾತ್ರೆಗೆ ಹೋದ್ರೆ ಜನರಿಗೆ ಈ ರೀತಿ ಕಳ್ಳರಿಂದ ತೊಂದರೆ ಆಯ್ತು, ಸಿದ್ಧಾರೂಢರು ಅವರನ್ನು ಕಾಪಾಡಲಿಲ್ಲ ಅಂತಕ್ಕಂಥ ಅಪವಾದ ನಿನ್ನ ಮೇಲೆ ಬರ್ತೈತಪ್ಪ. ಅದಕ್ಕೆ ದಯಮಾಡಿ ನೀನು ಈಗಿಂದೀಗ ಪ್ರಾಪ್ತಾಗಿ ನಮ್ಮನ್ನು ರಕ್ಷಣೆ ಮಾಡುವಂಥವನಾಗು ಅಂತೇಳಿ ತಿಳ್ಕೊಂಡ ಆ ಹೆಣ್ಣು ಮಕ್ಕಳು ಅತಿ ದೀನಭಾವದಿಂದ ಸದ್ಗುರುವನ್ನು ನೆನೆಸ್ತಾರೆ. ಆವಾಗ ಅಲ್ಲೇ ಏನು ಚಮತ್ಕಾರ ನಡೀತೈತಿ ಅಂತಂದ್ರೆ, ಸದ್ಗುರುಗಳು ದಿಢೀರಾಗಿ ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಒಂದು ಘೋರ ರೂಪದಿಂದ ಪ್ರತ್ಯಕ್ಷ ಆಗಿ ಆ ಕಳ್ಳರು ಈ ಹೆಣ್ಣು ಮಕ್ಕಳಂತೆ ಇದ್ದಂಥ ದಾಗಿನೆಗಳನ್ನು ಕಸಿದುಕೊಳ್ಳುವಂಥ ಟೈಮ್ದೊಳಗೆ ಆ ಬಂದಂಥ ಘೋರವಾದ ಒಂದು ಭಯಂಕರ ರೂಪವನ್ನು ಕಂಡಂಥ ಕಳ್ಳರು ಗದಗದ ನಡಿಗೆ ತಮ್ಮ ಕೈಯಲ್ಲಿದ್ದಂಥ ಶಸ್ತ್ರಾಸ್ತ್ರಗಳನ್ನು ಚೆಲ್ಲಿ ಅವ್ರು ಏನು ಮಾಡ್ತಾರೋ ಅಂತಂದ್ರೆ, ಅವರು ಕೂಡ ಭದ್ರಕಾಳಿಯ ಒಂದು ಭಕ್ತರಾಗಿರ್ತಾರೆ. ಕಳ್ಳತನ ಮಾಡೋಕ್ಕಿಂತ ಪೂರ್ವದೊಳಗೆ ಆ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ಅವರು ಬೇಡ್ಕೊಂಡು ಬಂದಿರ್ತಾರೆ. ಹೀಗಾಗಿ ಅವರು ಆ ಭಯಂಕರ ರೂಪದೊಳಗಿದ್ದಂಥ ಸಿದ್ಧಾರೂಢರಿಗೆ ನಾವು ಭದ್ರಕಾಳಿ ಭಕ್ತರದೇವಿ, ನಮ್ಮನ್ನು ನೀನು ಏನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿಳ್ಕೊಂಡು ಅಂದಾಗ ಆ ನಿಮ್ಮ ಭದ್ರಕಾಳಿ ನನ್ನ ಬೆನ್ನ ಹಿಂದೆ ಅದಾಳ ನೋಡು ಅಂತೇಳಿ ತಿಳ್ಕೊಂಡ ಆ ಒಂದು ಘೋರ ರೂಪದಲ್ಲಿರ್ತಕ್ಕಂಥ ಸಿದ್ಧಾರೂಢರ ಆಕೃತಿ ಬೆನ್ನ ತಿರುಗಿಸಿ ನಿಂತಾಗ ಆ ಬೆನ್ನ ಹಿಂದೆ ಆ ಒಂದು ಕಳ್ಳರ ರಕ್ಷಕಿ ಅಂತೇನು ತಿಳ್ಕೊಂಡಿದ್ರಲ್ಲ ಆ ಭದ್ರಕಾಳಿ ಸಹಿತ ಅವರ ಬೆನ್ನ ಮೇಲೆ ಇದ್ದದ್ದನ್ನು ನೋಡಿ ಆ ಕಳ್ಳರು ಮತ್ತಷ್ಟು ಹೆದರಿ ಕಂಗಾಲಾಗಿ, ನಮ್ಮಿಂದ ಮಹಾ ಅಪರಾಧವಾಯಿತು, ನಮ್ಮನ್ನು ಕ್ಷಮಿಸಿರಿ, ನಿಮ್ಮ ಭಕ್ತರನ್ನು ಇನ್ನು ಎಂದೆಂದೂ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನಾವು ಪೀಡಿಸೋದಿಲ್ಲ, ನಿಮ್ಮ ಜಾತ್ರೆಗೆ ಬರುವಂಥ ಯಾವುದೇ ತರಹದ ಭಕ್ತರನ್ನು ನಾವು ಪೀಡಿಸೋದಿಲ್ಲ ಅಂತೇಳಿ ತಿಳ್ಕೊಂಡ ಆ ಸದ್ಗುರುವಿನ ಭಯಂಕರವಾದ ರೂಪವನ್ನು ನೋಡಿ ಹೆದರಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅಲ್ಲಿಂದ ಆ ಕಳ್ಳರೆಲ್ಲರೂ ಓಡಿ ಹೆದರಿ ಹೊಕ್ಕಾರ. ಆಮೇಲೆ ಆ ಒಂದು ಸ್ತ್ರೀಯರು ಆ ಭಯಂಕರವಾದ ರೂಪವನ್ನು ನೋಡಿ ಅಲ್ಲೇ ಅವರು ಸದ್ಗುರುನಾಥ ಸಿದ್ಧಾರೂಢರನ್ನು ನೆನೆಸ್ತಾರೆ.
ಆವಾಗ ಆ ಭಯಂಕರ ರೂಪದೊಳಗಿದ್ದಂಥ ಸದ್ಗುರು ಸಿದ್ಧಾರೂಢರು ಒಮ್ಮಿಂದೊಮ್ಮೆಗಿಲೆ ಆ ರೌದ್ರಾವತಾರವಾದ ಒಂದು ಭಯಂಕರವಾದಂಥ ರೂಪವನ್ನು ತ್ಯಾಗ ಮಾಡಿ ತಮ್ಮ ನಿಜ ರೂಪವನ್ನು ಆ ಯಾತ್ರಿಕರಿಗೆ ಭಕ್ತರಿಗೆ ತೋರಿಸಿ ಅವರಿಗೆ ಸಮಾಧಾನವನ್ನು ಮಾಡಿ ನೀವು ನಿಧಾನವಾಗಿ ಸದ್ಗುರುವಿನ ಜಾತ್ರೆಗೆ ಬನ್ನಿ ಅಂತೇಳಿ ತಿಳ್ಕೊಂಡು ಹೇಳಿ ಅವರಿಗೆ ತಮ್ಮ ನಿಜ ರೂಪದ ದರ್ಶನವನ್ನು ಮಾಡಿಸಿ ಅಲ್ಲಿಂದ ಮಾಯವಾಗಿ ಅವರು ಸಿದ್ಧಾಶ್ರಮದೊಳಗೆ ಪ್ರಕಟ ಅಕ್ಕಾರು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಈ ಕಥಾನಕವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಗರಗದ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.